ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ ಕಿಚಡಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಆದರೆ ಕೆಲವೊಂದು ಸಲ ಇದನ್ನು ಮಾಡುವಾಗ ಅಂಟು ಅಂಟಾಗಿ ಮುದ್ದೆ ಮುದ್ದೆ ಆಗಿ ಹೋಗುವ ಸಾಧ್ಯತೆ ಇರ್ತದೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ಇದನ್ನು ಯಾವ ರೀತಿಯಾಗಿ ಮುದ್ದೆ ಆಗದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಮೊದಲಿಗೆ ಸಾಬುದಾನವನ್ನು ತಗೊಂಡಿದ್ದೇನೆ. 1 ಕಪ್ ಆಗುವಷ್ಟು ದೊಡ್ಡ ಸಾಬುದಾನವನ್ನೇ ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ತೊಳೆದು ನೆನೆಲಿಕ್ಕೆ ಇಡ್ತೇನೆ. ಇದರಲ್ಲಿರುವಂತಹ ಸ್ಟಾರ್ಚನ್ನು ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿ ತೆಕ್ಕೊಳ್ಬೇಕು. ತುಂಬ ಕಿವುಚಲಿಕ್ಕೆ ಹೋಗಬೇಡಿ, ಪೂರ ಪುಡಿ ಪುಡಿಯಾಗಿ ಹೋಗ್ತದೆ. ನಿಧಾನಕ್ಕೆ ಪ್ರೆಸ್ ಮಾಡಿ ಅದರಲ್ಲಿರುವ ಸ್ಟಾರ್ಚನ್ನೆಲ್ಲ ತೆಗೆದು ಹಾಕಬೇಕು. ನಾನೊಂದು 3 ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನಂತರ ಇದಕ್ಕೆ ನೀರನ್ನು ಹಾಕಿ ನೆನೆ ಹಾಕಿ ಇಡಬೇಕು. 1 ಕಪ್ ಆಗುವಷ್ಟು ಸಾಬಕ್ಕಿಗೆ ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡೆ. ನಂತರ ಮತ್ತೆ ಸ್ವಲ್ಪ 1/4 ಕಪ್ ಆಗುವಷ್ಟು ಹಾಕಿ ಚೆನ್ನಾಗಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನೆನೆಸಿ ಇಡಬೇಕು. ಸ್ವಲ್ಪ ಮೇಲ್ಗಡೆ ನಿಂತ್ಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಸಾಬಕ್ಕಿ ತುಂಬ ಮೆತ್ತಗಾಗಿ ಅಂಟು ಅಂಟಾಗಿ ಬಿಡ್ತದೆ. ಹಾಗಾಗಿ ಇಷ್ಟೇ ನೀರನ್ನು ಹಾಕಿ ನೆನೆಸ್ಕೊಳ್ಳಿ, ಪರ್ಫೆಕ್ಟಾಗಿ ಬರ್ತದೆ. 5-6 ಗಂಟೆಗಳ ನಂತರ ನೋಡಿ, ಸಾಬುದಾನ ತುಂಬ ಚೆನ್ನಾಗಿ ಉದುರುದ್ರಾಗಿ ಆಗಿದೆ. ಹಾಗೆ ತುಂಬಾನೇ ಚೆನ್ನಾಗಿ ಮೆತ್ತಗೆ ಆಗಿದೆ. ಈ ರೀತಿ ಮೆತ್ತಗಾಗಿರಬೇಕು. ಸ್ವಲ್ಪನೂ ಅದರಲ್ಲಿ ಗಟ್ಟಿ ಅಂಶ ಉಳಿಬಾರ್ದು. ಗಟ್ಟಿ ಉಳಿತು ಅಂದರೆ ಚೆನ್ನಾಗಿ ಬೇಯುವುದಿಲ್ಲ, ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಾಗೋದಿಲ್ಲ, ಗಟ್ಟಿ ಗಟ್ಟಿ ಆಗ್ತದೆ. ಈ ರೀತಿ ಸಾಫ್ಟಾಗಿ ನೆನೆಸ್ಕೊಂಡಿರಬೇಕು. ಈಗ ಬಾಣಲೆಯನ್ನು ಬಿಸಿಗಿಟ್ಕೊಂಡು 2 ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ಹಾಗೆ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ನೆಲಗಡಲೆ ಬೀಜವನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೇನೆ. ನೆಲಗಡಲೆ ಬೀಜ ಎಲ್ಲ ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು, ಹಸಿಮೆಣಸು, ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಟಿರುವಂತಹ 1 ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೌಕ ಚೌಕವಾಗಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಆಲೂಗಡ್ಡೆಯನ್ನು ಈ ರೀತಿ ಎಣ್ಣೆಯೆಲ್ಲ ಹುರಿದಾಗ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಹಾಗೆ ನಾವು ತುಪ್ಪವನ್ನು ಹಾಕಿರೋದ್ರಿಂದ ತುಂಬ ರುಚಿಕರವಾಗಿರ್ತದೆ. ಸ್ವಲ್ಪ ಹೊತ್ತು ಹುರಿದಾದ ನಂತರ ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಮಧ್ಯೆ ಮಧ್ಯೆ ಇದನ್ನು ಆ ಕಡೆ ಈ ಕಡೆ ತಿರುವಿ ಹಾಕ್ತಾ ಇರಬೇಕು. ಬೇಯುವ ತನಕ ಇದನ್ನು ಸಣ್ಣ ಉರಿಯಲ್ಲಿಯೇ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಮೆತ್ತಗಾಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅರ್ಧ ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ರುಚಿಯ ಬ್ಯಾಲೆನ್ಸಿಗೆ. ಹಾಗೆ ಇದಕ್ಕೆ ಈಗ ನೆನೆಸಿಟ್ಟಿರುವಂತಹ ಸಾಬುದಾನವನ್ನು ಹಾಕ್ಕೊಳ್ತಾ ಇದ್ದೇನೆ. ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾವು ಸಾಬುದಾನವನ್ನು ಹಾಕ್ಕೊಂಡ್ರೆ ಸಾಬುದಾನ ಬೇಯೋದ್ರೊಳಗಡೆ ಆಲೂಗಡ್ಡೆಯು ಕೂಡ ಹದವಾಗಿ ಬೆಂದು ಬರ್ತದೆ. ಆಲೂಗಡ್ಡೆ ತುಂಬ ಬೆಂದು ಹೋಯಿತು ಅಂದರೆ ಸಾಬುದಾನದ ಜೊತೆಗೆ ಬೇಯುವಾಗ ಮತ್ತು ಕೂಡ ಮೆತ್ತಗಾಗಿ ಎಲ್ಲ ಕರಗಿ ಹೋಗ್ತದೆ. ನಮಗೆ ತಿನ್ನಲಿಕ್ಕೆ ಸಿಗುವುದಿಲ್ಲ. ಮೆತ್ತಗಾಗಿ ಅದು ಕೂಡ ಮುದ್ದೆ ಆಗಿ ಹೋದರೆ ನಮ್ಮ ಕಿಚಡಿ ಕೂಡ ಮುದ್ದೆ ಮುದ್ದೆಯಾಗಿ ಬರ್ತದೆ. ಸಾಬುದಾನವನ್ನು ಹಾಕಿದ ನಂತರ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಜಾಸ್ತಿ ಹೊತ್ತು ಬೇಯಿಸಿದ್ರೂ ಕೂಡ ಮುದ್ದೆ ಮುದ್ದೆ ಆಗ್ತದೆ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹಾಗೆ ಮಧ್ಯೆ ಮಧ್ಯೆ ಇದನ್ನು ಮುಗಿಸ್ತಾ ಇರಬೇಕು. ಇಲ್ಲಾಂದರೆ ತಳದಲ್ಲಿ ಕೂತ್ಕೊಂಡು ಕರಟಿ ಹೋಗುವ ಸಾಧ್ಯತೆ ಇರ್ತದೆ. ಆ ಕಡೆ ಈ ಕಡೆ ಮುಗಿಸ್ಕೊಳ್ತಾ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಇದು ಬೇಯಿದ್ರ ಒಳಗಡೆ ನಾನು ಸ್ವಲ್ಪ ನೆಲಗಡಲೆ ಬೀಜವನ್ನು ಹುರಿದಿಟ್ಕೊಂಡಿದ್ದಿದೆ. ಇದನ್ನು ಈ ರೀತಿ ಕುಟಾಣಿಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಪುಡಿಯನ್ನು ಮಾಡ್ಕೊಳ್ತೇನೆ. ಮಿಕ್ಸಿ ಜಾರಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು. ಕೆಲವೊಂದು ಸಲ ತುಂಬ ನುಣ್ಣಗೆ ಪುಡಿಯಾಗಿ ಹೋಗ್ತದೆ. ಹಾಗಾಗಿ ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಹದವಾಗಿ ನಾವು ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಮಾಡ್ಕೊಳ್ಬೋದು. 5 ನಿಮಿಷದ ನಂತರ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ಎಲ್ಲವೂ ಕೂಡ ಹದವಾಗಿ ಬೆಂದಿದೆ. ಇಷ್ಟಾದ ತಕ್ಷಣ ಇದಕ್ಕೆ ಮಾಡಿಟ್ಟಿರುವಂತಹ ನೆಲಗಡಲೆಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಹೊತ್ತು ಬೇಯಿಸಿದ್ರು ಕೂಡ ಅದು ಮುದ್ದೆ ಆಗ್ತಾ ಹೋಗ್ತದೆ. ಹಾಗಾಗಿ ಹದವಾಗಿ ಬೇಯಿಸ್ಕೊಳ್ಳೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ನಾನು ಉರಿಯನ್ನು ಆಫ್ ಮಾಡಿಕೊಂಡು ಕುಟ್ಟಿರುವಂತಹ ನೆಲಗಡಲೆಯ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 1-2 ಟೇಬಲ್ ಚಮಚ ಸೇರಿಸ್ಕೊಳ್ತಾ ಇದ್ದೇನೆ ಅಷ್ಟೇ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಒಗ್ಗರಣೆಗೂ ಕೂಡ ಹಾಕಿದ್ದೇನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇನೆ, ರುಚಿ ಚೆನ್ನಾಗಿ ಕೊಡ್ತದೆ ಅಂತ. ಹಾಗೆ ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಅರ್ಧ ಭಾಗದಷ್ಟು ಲಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಾಬುದಾನ ಕಿಚಡಿ ರೆಡಿ ಆಗ್ತದೆ.
ತುಂಬ ರುಚಿಯಾಗ್ತದೆ. ಹಾಗೆ ಸಾಫ್ಟಾಗಿ ಕೂಡ ಬರ್ತದೆ. ನಾನು ಹೇಳಿದ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ತುಂಬ ಹೊತ್ತು ನೆಂದರೂ ಕೂಡ ಚೆನ್ನಾಗಾಗೋದಿಲ್ಲ. 5-6 ಗಂಟೆ ಹೊತ್ತು ನೆಂದರೆ ಸಾಕು. ನೀವು ಬೆಳಿಗ್ಗೆಗೆ ಮಾಡ್ಕೊಳ್ಬೇಕು ಅಂದರೆ ರಾತ್ರಿ ಮಲಗುವಾಗ ನೆನೆಸಿಟ್ಕೊಳ್ಳಿ. ಬೆಳಿಗ್ಗೆಗೆ ನಾವು ಕಿಚಡಿಯನ್ನು ಮಾಡ್ಕೊಳ್ಬೋದು. ಉಪವಾಸವೆಲ್ಲ ಇರಬೇಕಾದ್ರೆ, ವ್ರತ ಎಲ್ಲ ಇರಬೇಕಾದ್ರೆ ಅಕ್ಕಿಯ ತಿಂಡಿಯನ್ನು ತಿನ್ನೋದಿಲ್ಲ ಅನ್ನುವಾಗ ಈ ರೀತಿ ಕಿಚಡಿಯನ್ನು ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸದೇ ಇರೋದ್ರಿಂದ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಈಗ ಹೇಗೂ ನವರಾತ್ರಿ ನಡೀತಾ ಇದೆ, ನೀವು ಕೂಡ ವ್ರತದಲ್ಲಿ ಇದ್ದರೆ ಈ ಒಂದು ಕಿಚಡಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.